ಮನಸೇ ಬದುಕು ನಿನಗಾಗಿ. ಯಶು ಹಾಸನ್ಗೆ ಹೋಗ್ಬೇಕು ಅಂತ ಕರೀತಾವನೆ, ರೆಡಿ ಆಗೋಣ ಗೈಸ್. ಇವತ್ತಿನ ಔಟ್ಫಿಟ್ಟು ಹಾಸನ್ಗೆ ಹೊರಟಿದ್ದೀವಿ, ಲೆಟ್ಸ್ ಗೋ. ಫೈನಲಿ ಹಾಸನಿಗೆ ಬಂದಿದ್ದೀವಿ. ಇಲ್ಲಂತ ಪಪ್ ಸಿಗುತ್ತೆ, ಸಣ್ಣದಾಗಿರುತ್ತೆ. ಎಲ್ಲಿಗೋ ಕರ್ಕೊಂಬರ್ತಾನೆ ಅಂತ ನಾನು ಅಂದ್ಕೊಂಡ್ರೆ ಅವನು ಕರ್ಕೊಂಬಂದಿದ್ದು ಪ್ರತಿಯೊಬ್ಬರ ಮನೆ ಮಾತಾಗಿರುವಂತಹ ಗುಂಡಣ್ಣ ಬೇಕರಿಗೆ. ನೀವು ಏನೇ ಹೇಳಿ, ಎಗ್ ಪಫ್ಸ್ ಮಾತ್ರ ಗುಂಡಣ್ಣ ಬೇಕರಿಲಿ ತುಂಬ ಅದ್ಭುತವಾಗಿತ್ತು. ಎಗ್ ಪಫ್ಸ್ ತಿಂದು ಹೊಟ್ಟೆ ತುಂಬಿರೋ ನನಗೆ ಬೇಡ ಬೇಡ ಅಂದರೂ ಹನಿ ಕೇಕ್ ಕೂಡ ಕೊಡಿಸ್ತಾ. ಹನಿ ಕೇಕ್ ಟೇಸ್ಟಿಗೆ ನಾನು ಫಿದಾ ಆಗೋದೆ ಕಣ್ರಿ. ಗುಂಡಣ್ಣ, ಇನ್ಮೇಲೆ ಹಾಸನಿಗೆ ಬಂದರೆ ನೀನು ಮಿಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಹೊಟ್ಟೆ ತುಂಬಿ ಕಕ್ಕೊಳೋ ಸ್ಟೇಜಲ್ಲಿ ಇದ್ದಿದ್ದು ನನಗೆ ಈ ಪುಣ್ಯಾತ್ಮ ಕರ್ಕೊಂಬಂದಿದ್ದು ಪಾನಿಪುರಿ ತಿನ್ನೋಕ್ಕೆ. ಅಯ್ಯೋ ರಾಮನೇ, ಪಾನಿಪುರಿ ತಿಂದು ಹೊಟ್ಟೆ ತುಂಬಿದ್ದ ನನಗೆ ಈ ಪುಣ್ಯಾತ್ಮ ಟೀನೂ ಕೊಡಿಸ್ತಾ. ಮಳೆಯಲ್ಲೇ ಹೊರಟು ಟಿಪ್ಟೂರ್ಗೆ ವಾಪಸ್ ಬಂದ್ವಿ. ಬಂದ ತಕ್ಷಣ ಈ ಪುಣ್ಯಾತ್ಮನ ಕಣ್ಣಿಗೆ ಬಿದ್ದಿದ್ದು ನಮ್ಮ ಲಿಖಿತ್ನ ಹೋಟೆಲ್. ಇಬ್ಬರು ಸಿಂಗಲ್ ಇಡ್ಲಿ ತಿಂದು ಲಿಖಿತ್ಗೆ ಆಲ್ ದ ಬೆಸ್ಟ್ ಹೇಳಿ ಅಲ್ಲಿಂದ ಮನೆಗೆ ಹೊರಟು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಕೀಪ್ ಸಪೋರ್ಟಿಂಗ್, ಲವ್ ಯು ಜಾಸ್ತಿ. ಬಾಯ್ ಬಾಯ್.